ತಾಯಿ ಹಾಗೂ ತಂಗಿಯ ಮಾತಿಗೆ ಮರುಳಾಗಿ ಹೆಂಡತಿಯನ್ನು ಮನೆಯಿಂದ ಹೊರಹಾಕಿದ ಗಂಡನಿಗೆ ಪಾಠ ಕಲಿಸಿದ ಹೆಂಡತಿ. ಒಂದು ಮಾತು ತಿಳ್ಕೊಳ್ಳಿ, ನೀವಾಗಿ ನೀವು ಬಂದು ನನ್ನ ಕರ್ಕೊಂಡು ಬರುವವರೆಗೂ ನಾನೀ ಮನೆಗೆ ಬರೋದಿಲ್ಲ ಎಂದು ದುಃಖದಿಂದ ಕಣ್ಣೀರು ಹಾಕುತ್ತಾ ಹೆಂಡತಿ ಸುರೇಖ ಹೇಳಿದ್ದನ್ನು ಕೇಳಿ ಗಂಡ ಆಕ್ರೋಶದಿಂದ ಹೇಳ್ತಾನೆ, ನೀನು ಅಷ್ಟೇ, ನಾನು ಬಂದು ಕರ್ಕೊಂಡು ಬರ್ತೀನಿ ಅನ್ನೋ ಕನಸನ್ನ ಕಾಣ್ಬೇಡ. ನೋಡು, ಮೊದಲು ಇಲ್ಲಿಂದ ಹೊರಡು ಎಂದು ಗಂಡ ಕೋಪದಿಂದ ಹೇಳಿದ್ದನ್ನು ಕೇಳಿ ಹೆಂಡತಿ ಹೇಳ್ತಾಳೆ, ನೋಡಿ, ನೀವು ಹೇಳಿದ್ರು ಅಷ್ಟೇ, ಹೇಳ್ದೆ ಇದ್ರು ಅಷ್ಟೇ, ಒಂದು ಕ್ಷಣನೂ ನಾನಿಲ್ಲಿರೋದಿಲ್ಲ. ನೀವು ಕೊಡ್ತಾ ಇರೋ ಟಾರ್ಚರ್ನ ಸಹಿಸಿಕೊಂಡು ಇರೋದಕ್ಕೆ ನನ್ನ ಕೈಯಲ್ಲಾಗೋದಿಲ್ಲ. ಮದುವೆ ಮಾಡ್ಕೊಂಡಿರುವ ಗಂಡನೇ ನನ್ನ ವಿರುದ್ಧವಾಗಿ ನಿಂತ ಮೇಲೆ ನಾನು ಕೂಡ ನನ್ನ ದಾರಿನ ನಾನು ನೋಡ್ಕೊಳ್ಳೇಬೇಕು ಎಂದು ಸೊಸೆ ಹೇಳಿದ್ದನ್ನು ಕೇಳಿ ಎಲ್ಲವನ್ನೂ ಕೇಳಿಸಿಕೊಳ್ಳುತ್ತಿದ್ದ ಸುರೇಖ ಅವಳ ಅತ್ತೆ ರೂಮಿಂದ ಹೊರಗಡೆ ಬಂದು, ಏನಮ್ಮ ಅದು? ಗಂಡ ಅನ್ನೋ ಪರಿಜ್ಞಾನ ಇಲ್ಲದೆ ಯಾವ ರೀತಿ ಗಂಡನ ಹತ್ರ ಎದುರು ಮಾತಾಡ್ತಾ ಇದ್ದೀಯಾ? ಗಂಡನಿಗೆ ಕೊಡುವ ಮರ್ಯಾದೆನಾ ಇದು ಎಂದಾಗ ಅದಕ್ಕೆ ಸೊಸೆ ಹೇಳ್ತಾಳೆ, ನೋಡಿ ಅತ್ತೆ, ನೀವು ಒಂದು ಹೆಣ್ಣಾಗಿ ನನ್ನ ಪರಿಸ್ಥಿತಿನ ಅರ್ಥ ಮಾಡ್ಕೊಳ್ದೆ ನಿಮ್ಮ ಮಗನೇ ಸರಿ ಅನ್ನೋ ರೀತಿ ಮಾತಾಡ್ತಾ ಇದ್ದೀರಲ್ಲ ಎಂದು ಸೊಸೆ ಹೇಳಿದ್ದನ್ನು ಕೇಳಿ ಅತ್ತೆ ಹೇಳ್ತಾರೆ, ನೋಡು, ಅವನು ನಿನ್ನ ಗಂಡ. ಅವನು ಒಡೆದ್ರು ನೀನ್ ಏಟ್ ತಿನ್ಬೇಕು. ನೀನು ಎಷ್ಟಾದ್ರೂ ಹೆಣ್ಣು, ಹೆಣ್ಣಾಗಿದ್ರೇನೆ ಒಳ್ಳೇದು. ಅದರಲ್ಲೂ ನೀನು ಈ ಮನೆ ಸೊಸೆ, ಅದನ್ನ ಮರಿಬೇಡ ಎಂದು ಅತ್ತೆ ಹೇಳಿದ್ದನ್ನು ಕೇಳಿ ಸೊಸೆ ಹೇಳ್ತಾಳೆ, ನೋಡಿ ಅತ್ತೆ, ಒಡೆದ್ರು ಏಟು ತಿನ್ನೋದಕ್ಕೆ ನಾನೇನು ಮನೆ ಕೆಲಸದವಳಲ್ಲ. ನಾನು ಓದಿರೋ ಹುಡುಗಿ, ನನಗೂ ಒಳ್ಳೇದು ಕೆಟ್ಟದ್ದು ಗೊತ್ತಾಗುತ್ತೆ. ಗಂಡ ಹೊಡೆದ ಅಂತ ಹೇಳಿ ದಿನೇ ದಿನೇ ನೀವು ಕೊಡೋ ಕಾಟನ ತಡ್ಕೊಂಡಿರೋದಕ್ಕೆ ನನ್ನ ಕೈಯಲ್ಲಾಗೋದಿಲ್ಲ. ಅತ್ತೆ ಮನೆ ಅಂದ ಮಾತ್ರಕ್ಕೆ ಮನೆಗೆ ಸೊಸೆಯಾಗಿ ಬಂದವಳು ಎಲ್ಲರ ಕೈಗೊಂಬೆಯಾಗಿ ಇರೋದಕ್ಕೆ ನನ್ನ ಗೊಂಬೆ ಅಂದ್ಕೊಂಡಿದ್ದೀರಾ? ನಾನು ಕೂಡ ಮನುಷ್ಯಳೆ. ಇನ್ನು ಇದನ್ನೆಲ್ಲ ಸಹಿಸಿಕೊಂಡು ನಾನಿಲ್ಲಿ ಇರ್ತೀನಿ ಅಂತ ನೀವು ತಿಳ್ಕೊಬೇಡಿ. ನನಗೂ ಸ್ವಾಭಿಮಾನ ಅನ್ನೋದಿದೆ. ನಾನು ನಮ್ಮ ತಂದೆಗೆ ಫೋನ್ ಮಾಡಿದ್ದೀನಿ. ನನಗೂ ಬದುಕೋದು ಹೇಗೆ ಅನ್ನೋದು ಚೆನ್ನಾಗಿ ಗೊತ್ತು ಎಂದ ತಕ್ಷಣ ಅತ್ತೆ ಹೇಳ್ತಾರೆ, ಹೌದು ಹೌದು, ನಿಮ್ ತಂದೆ ತಾಯಿ ನಿನ್ನ ಎಷ್ಟು ದಿನ ಮನೇಲಿ ಇಟ್ಕೊಳ್ತಾರೋ ನಾನು ನೋಡ್ತೀನಿ ಎಂದು ಅತ್ತೆ ಜಗಳವಾಡುವಷ್ಟರಲ್ಲಿ ಸುರೇಖಾ ತಂದೆ ಮನೆ ಒಳಗೆ ಬರುತ್ತಾರೆ. ಮಗಳ ಅತ್ತೆ ಹೇಳುತ್ತಿದ್ದ ಮಾತುಗಳು ಸುರೇಖಾ ತಂದೆಯ ಕಿವಿಯಲ್ಲಿ ಬೀಳುತ್ತೆ. ಅವರು ಹೇಳಿದ ಮಾತುಗಳನ್ನು ಕೇಳಿ, ನೋಡಿ ಬಿಗ್ರೆ, ನಮ್ಮ ಮಗಳು ನಮಗೇನು ಭಾರ ಅಲ್ಲ. ನಾವು ಮದುವೆ ಮಾಡ್ಕೊಟ್ಟಿರೋದು ನಿಮ್ಮ ಮನೆಯಲ್ಲಿ ಅವಳು ಸುಖವಾದ ಒಂದು ಜೀವನ ಸಾಗಿಸ್ತಾಳೆ ಅಂತ ಹೇಳಿ. ನನ್ನ ಮಗಳು ತಂದೆ ತಾಯಿಗಿಂತ ಹೆಚ್ಚಾಗಿ ನಿಮ್ಮನ್ನ ನೋಡ್ಕೊಳ್ತಾಳೆ. ಅದರಲ್ಲೂ ಓದಿರೋ ಹುಡುಗಿ, ಯಾರ ಜೊತೆ ಹೇಗಿರಬೇಕು ಅನ್ನೋದು ಅವಳಿಗೂ ಚೆನ್ನಾಗಿ ಗೊತ್ತಿದೆ. ನಿಮಗೆ ಸೊಸೆ ಜೊತೆ ಹೇಗಿರಬೇಕು ಅನ್ನೋದು ಗೊತ್ತಿಲ್ಲ ಅನ್ಸುತ್ತೆ ಎಂದು ಹೇಳಿದ ತಡ ಅಲ್ಲೇ ಇದ್ದ ಸುರೇಖಾ ಗಂಡ ಹೇಳ್ತಾನೆ, ನೋಡಿ ಮಾವ, ನಿಮ್ಮ ಮಗಳು ತಪ್ಪು ಮಾಡಿದಾಗ ತಂದೆಯಾಗಿ ನೀವು ಬುದ್ಧಿ ಹೇಳಬೇಕು. ಹೌದಾಳಿ ಅಂದ್ರೆ ನನ್ನ ಮಗಳು ಅಂತ ತಪ್ಪು ಏನು ಮಾಡಿದ್ದಾಳೆ ಸ್ವಲ್ಪ ಹೇಳ್ತೀರಾ? ನೀವು ಹೇಳಿದ ಹಾಗೆಲ್ಲ ನನ್ನ ಮಗಳು ಕುಳಿತಿದ್ದಾಳಲ್ವಾ, ಅವಳು ಮಾಡಿದ ತಪ್ಪು ಅದು. ನಿಮ್ಮ ಬಿಸಿನೆಸ್ ಲಾಸ್ ಆಗಿದೆ ಅಂತ ಹೇಳಿ ನಾವು ಮದುವೆಯಲ್ಲಿ ಅವಳಿಗೆ ಕೊಟ್ಟ ಒಡವೆನೆಲ್ಲ ಮಾರಿ ನಿಮಗೆ ಬಿಸಿನೆಸ್ ಹಾಕಿ ಕೊಟ್ಲಲ್ಲ, ಅವಳು ಮಾಡಿದ ತಪ್ಪು ಅದೇ. ಅದು ಸಾಲದೆ ನಿಮ್ಮ ತಾಯಿ ಕೊಡೋ ಕಷ್ಟನೆಲ್ಲ ಸಹಿಸಿಕೊಂಡು ಹೋಗ್ತಿದ್ದಳಲ್ಲ, ಅದು ಅವಳು ಮಾಡಿರೋ ತಪ್ಪು. ಯಾಕೆ, ನಿಮ್ಮ ತಾಯಿಗೆ ಕಾಲ್ ಆಪರೇಷನ್ ಆದಾಗ ನಿದ್ದೆ ಮಾಡದೆ ಹಗಲು ರಾತ್ರಿ ನಿಮ್ಮ ತಾಯಿ ಸೇವೆ ಮಾಡಿದ್ದು ನನ್ನ ಮಗಳು ಮಾಡಿದ್ದ ದೊಡ್ಡ ತಪ್ಪು. ನೋಡಿ, ಮದುವೆಯಾಗಿ ಇಷ್ಟು ವರ್ಷವಾದ್ರೂ ಈ ಮನೆಯಲ್ಲಿ ಅವಳು ನೆಮ್ಮದಿಯಾಗಿಲ್ಲ. ಪ್ರತಿ ಸಲನೂ ನಾವೇ ಅವಳಿಗೆ ಬುದ್ಧಿ ಹೇಳ್ತೀವಿ. ಮನೆ ಅಂದಮೇಲೆ ಇದೆಲ್ಲ ಇದ್ದಿದ್ದೆ, ಇದನ್ನೆಲ್ಲ ಸಹಿಸ್ಕೊಂಡು ಹೋಗ್ಬೇಕಮ್ಮ ಅಂತ ನಾವೇ ಬುದ್ಧಿ ಹೇಳ್ತೀವಿ. ಆದ್ರೆ ಇವತ್ತು ಇದೆಲ್ಲ ಮಿತಿ ಮೀರಿದೆ. ಗಂಡ ಆದ ಮಾತ್ರಕ್ಕೆ ಅವಳನ್ನ ಹೇಗಂದ್ರೆ ಹಾಗೆ ಹೊಡೆದು ಮನೆಯಿಂದ ಹೊರ ಹೋಗು ಅನ್ನೋದು ಎಷ್ಟು ಸರಿ? ನೋಡಿ, ನಿಮ್ಮ ಹತ್ರ ನಾನೇನು ಮಾತಾಡೋ ಅವಶ್ಯಕತೆ ನನಗಿಲ್ಲ. ಮುಂದೆ ಏನು ಮಾಡಬೇಕು ಅನ್ನೋದು ನಮಗೆ ಚೆನ್ನಾಗಿ ಗೊತ್ತು ಎಂದು ಹೇಳಿ ತಮ್ಮ ಮಗಳನ್ನು ಕರೆದುಕೊಂಡು ಹೋಗ್ತಾರೆ. ಇನ್ನು ಹೆಂಡತಿ ಹೋಗುತ್ತಿರುವುದನ್ನು ನೋಡಿ ಗಂಡ ಹೇಳ್ತಾನೆ, ನೋಡು, ಹೇಗೆ ಹೋಗ್ತಿದೆಯೋ ಹಾಗೆ ಬರ್ಬೇಕು. ನೀನಾಗಿ ನೀನು ಬರುವವರೆಗೂ ನಾನು ಮಾತ್ರ ಕರ್ಕೊಂಡು ಬರೋದಕ್ಕೆ ಬರಲ್ಲ ಎಂದು ಗಂಡ ಹೇಳಿದ್ದನ್ನು ಕೇಳಿ ಹೆಂಡತಿ ಹೇಳ್ತಾಳೆ, ನೋಡಿ, ನನ್ನ ಸ್ವಾಭಿಮಾನನ ನಾನು ಯಾವತ್ತೂ ಬಿಟ್ಕೊಡಲ್ಲ.
ಹೆಂಡತಿ ಇಲ್ಲದೆ ಇರೋ ಜೀವನ ಹೇಗೆ ಅನ್ನೋದು ನಿಮಗೂ ಗೊತ್ತಾಗ್ಲಿ ಎಂದು ಗಂಡ ಹೇಳಿದ ಹಾಗೆ ಮಕ್ಕಳನ್ನ ಅಲ್ಲೇ ಬಿಟ್ಟು ತಂದೆ ಜೊತೆ ಹೊರಡುತ್ತಾಳೆ. ಸುರೇಖಾ ಮನೆಗೆ ದೊಡ್ಡ ಸೊಸೆ. ಇನ್ನು ಇವಳಿಗೆ ಗಂಡ, ಅತ್ತೆ, ಮಾವ ಹಾಗೂ ನಾದಿನಿಯರಿರುವ ದೊಡ್ಡ ಕುಟುಂಬಕ್ಕೆ ಮದುವೆ ಮಾಡಿಕೊಡ್ತಾರೆ. ಇನ್ನು ಸುರೇಖಾ ಮದುವೆಯಾದ ಬೇರೆ ದಿನದಿಂದಲೇ ಅವಳ ಅತ್ತೆ ಮನೆಯ ಜವಾಬ್ದಾರಿಯನ್ನೆಲ್ಲ ಸೊಸೆಯ ಮೇಲೆ ವಹಿಸ್ತಾರೆ. ಮನೆಯ ಪ್ರತಿಯೊಂದು ಕೆಲಸದಿಂದ ಹಿಡಿದು ಮನೆಗೆ ಬಂದು ಹೋಗುವವರ ಪ್ರತಿಯೊಂದು ಕೆಲಸವನ್ನ ಅವಳೇ ಮಾಡುತ್ತಿದ್ಲು. ಆದರೆ ಈ ಮನೆಯಲ್ಲಿ ಎಷ್ಟೇ ಕೆಲಸವಿದ್ರೂ ಅವಳ ಅತ್ತೆ ಮಾತ್ರ ಒಂದಿಷ್ಟು ಸಹಾಯ ಕೂಡ ಮಾಡ್ತಿರ್ಲಿಲ್ಲ. ಇನ್ನು ಸುರೇಖಾ ಹಾಗೂ ಗಂಡ ಏನಾದ್ರೂ ಸಂತೋಷವಾಗಿರುವುದನ್ನು ಅತ್ತೆ ನೋಡಿದ್ರೆ ಅದನ್ನು ಸಹಿಸಿಕೊಳ್ಳಲಾಗದೆ ಮಗನ ಕಿವಿ ತುಂಬೋ ಕೆಲಸ ಮಾಡಿ ಇಬ್ಬರ ಮಧ್ಯೆ ಮನಸ್ತಾಪಗಳುಂಟು ಮಾಡುತ್ತಿದ್ರು. ಜೊತೆಗೆ ಅವಳ ಚಿಕ್ಕನಾದಿನಿಗೆ ಪಕ್ಕದ ಊರಿಗೆ ಮದುವೆ ಮಾಡಿಕೊಟ್ಟಿರ್ತಾರೆ. ಅವಳ ತಾಯಿ ಮನೆ ಹತ್ತಿರದಲ್ಲೇ ಇರೋದ್ರಿಂದ ವಾರದಲ್ಲಿ ಒಂದೆರಡು ಬಾರಿಯಾದ್ರೂ ತಾಯಿ ಮನೆಗೆ ಬರುತ್ತಿದ್ಲು. ಮನೆಗೆ ಬಂದಾಗಲೆಲ್ಲ ಏನಾದರೂ ಒಂದು ರಾದ್ಧಾಂತ ಮಾಡುತ್ತಲೇ ಇರ್ತಿದ್ಲು. ಅವಳು ತನ್ನ ತಾಯಿ ಮನೆಗೆ ಬಂದಾಗಲೆಲ್ಲ ಅವಳು ಹೇಳಿದ ಹಾಗೆ ಎಲ್ಲವೂ ನಡೆಯಬೇಕಾಗಿತ್ತು. ಮನೆಗೆ ಚಿಕ್ಕ ಮಗಳಾಗಿರೋದ್ರಿಂದ ಅವಳನ್ನ ಸ್ವಲ್ಪ ಮುದ್ದಾಗಿಯೇ ಸಾಕಿದ್ರು. ಹಾಗಾಗಿ ಅವಳು ಏನೇ ಮಾಡಿದರೂ ತಂದೆ ತಾಯಿ ಮಾತ್ರ ಏನು ಕೇಳುತ್ತಿರ್ಲಿಲ್ಲ. ಇದೇ ಕಾರಣಕ್ಕೆ ಮನೆಯ ಸೊಸೆ ಕೂಡ ಎಲ್ಲವನ್ನು ಸಹಿಸಿಕೊಂಡು ಹೋಗುತ್ತಿದ್ಲು. ಅಂದು ನಡೆದಿದ್ದು ಇಷ್ಟೇ. ಸುರೇಖಾ ಮಗಳಿಗೆ ವಿಪರೀತ ಜ್ವರವಿತ್ತು. ಇನ್ನು ಮಗಳನ್ನ ಸುಧಾರಿಸಿಕೊಂಡು ಮನೆಯ ಕೆಲಸವನ್ನೆಲ್ಲ ಮಾಡಿಕೊಂಡು ಬರ್ತಾಳೆ. ಸಂಜೆ 4 ಗಂಟೆಗೆ ಕಾಫಿ ಕುಡಿದ ನಂತರ ತನ್ನ ತಾಯಿಯ ಜೊತೆ ಮಕ್ಕಳನ್ನ ಮನೆಯಲ್ಲೇ ಬಿಟ್ಟು ಬಟ್ಟೆ ತರಲು ತಾಯಿಯ ಜೊತೆ ಹೊರಗಡೆ ಹೋಗಲು ರೆಡಿಯಾಗಿ ತನ್ನ ಅತ್ತಿಗೆಯ ಬಳಿ ಬಂದು, ನೋಡಿ ಅತ್ತಿಗೆ, ಅಮ್ಮ ನಾನು ಹೊರಗಡೆ ಹೋಗ್ತಾ ಇದ್ದೀವಿ. ನಮಗೆ ಹೊರಗಡೆ ಸ್ವಲ್ಪ ಕೆಲಸ ಇದೆ. ಮಕ್ಕಳನ್ನ ಇಲ್ಲೇ ಬಿಟ್ಟು ಹೋಗ್ತೀನಿ. ಬರೋದಕ್ಕೆ ಸ್ವಲ್ಪ ಲೇಟ್ ಆಗಬಹುದು. ಮಕ್ಕಳನ್ನ ನೋಡ್ಕೊಳ್ಳಿ ಎಂದು ಹೇಳಿದ್ದನ್ನು ಕೇಳಿ ಸುರೇಖಾ ಹೇಳ್ತಾಳೆ, ನೋಡು ಸಿಂಚು, ಮಗುಗೆ ತುಂಬಾ ಜ್ವರ ಇದೆ. ಅವಳು 1 ನಿಮಿಷ ಬಿಟ್ಟಿರ್ತಿಲ್ಲ. ನಾನಿನ್ನು ಅಡಿಗೆ ಮಾಡಬೇಕು. ಮಗುನ ಸುಧಾರಿಸ್ಕೊಂಡು ಅವರಿಬ್ಬರನ್ನ ನೋಡ್ಕೊಳ್ಳೋದು ಹೇಗೆ ಹೇಳು? ಮಕ್ಕಳನ್ನ ನಿನ್ ಜೊತೆನೆ ಕರ್ಕೊಂಡು ಹೋದ್ರೆ ಒಳ್ಳೇದು ಅನ್ಸುತ್ತೆ ಎಂದು ಅತ್ತಿಗೆ ಹೇಳಿದ್ದನ್ನು ಕೇಳಿ ಅವಳಿಗೆ ಎಲ್ಲಿಲ್ಲದ ಕೋಪ ಬರುತ್ತದೆ. ಅಯ್ಯೋ ದೇವ್ರೆ, ನಾನೇನು ನಿಮಗೆ ನನ್ನ ಸೇವೆ ಮಾಡಿ ಅಂತ ಹೇಳ್ತಾ ಇದ್ದೀನಾ? ಮಕ್ಕಳನ್ನ ಸ್ವಲ್ಪ ನೋಡ್ಕೊಳ್ಳಿ ಅಂತ ಹೇಳ್ದೆ. ಅಷ್ಟಕ್ಕೆ ಇಷ್ಟೆಲ್ಲ ಮಾತಾಡ್ತಾ ಇದ್ದೀರಾ? ನಮ್ ತಂದೆ ತಾಯಿ ಇದ್ದು ಇಷ್ಟು ಮಾತ್ರಕ್ಕಿದೆ. ಅವರಿಲ್ದೇ ಇದ್ದಿದ್ರೆ ಅಷ್ಟೇ ನಮ್ಮನ್ನ ಮನೆಗೂ ಸೇರ್ಸೋದಿಲ್ಲ ಅನ್ಸುತ್ತೆ ಎಂದು ನಾದಿನಿ ಹೇಳಿದ್ದನ್ನು ಕೇಳಿ ಸುರೇಖಾ ಹೇಳ್ತಾಳೆ, ಅಯ್ಯೋ, ನಾನ್ ಹಾಗೆಲ್ಲ ಹೇಳ್ದೆ. ಸುಮ್ನೆ ಏನೇನೋ ತಿಳ್ಕೊಂತಿದ್ದೀಯ ಅನ್ನುವಷ್ಟರಲ್ಲಿ ಕೆಲಸಕ್ಕೆ ಹೋಗಿದ್ದ ಸುರೇಖಾ ಗಂಡ ಕೂಡ ಮನೆಗೆ ಬರ್ತಾನೆ. ಇನ್ನು ಅಣ್ಣನನ್ನು ನೋಡಿದ ತಕ್ಷಣ ತಾಯಿ ಮಗಳು ಮಾತಾಡೋದನ್ನ ಇನ್ನೂ ಹೆಚ್ಚು ಮಾಡ್ತಾರೆ. ಮನೆಗೆ ಬಂದ ಸುರೇಖಾ ಗಂಡ, ಏನಾಗ್ತಿದೆ, ಯಾಕಿಷ್ಟು ಕೂಗಾಡ್ತಾ ಇದ್ದೀರಾ ಎಂದು ಅಣ್ಣ ಪ್ರಶ್ನಿಸಿದಾಗ ಅದಕ್ಕೆ ಕಣ್ಣೀರು ಹಾಕುತ್ತಾ ತಂಗಿ ಹೇಳ್ತಾಳೆ, ನೋಡಣ್ಣ, ಮಳೆ ಬರೋ ಹಾಗಿದೆ. ಮಕ್ಕಳನ್ನ ಸ್ವಲ್ಪ ಹೊತ್ತು ನೋಡ್ಕೊಳ್ಳಿ. ಅಮ್ಮ ನಾನು ಹೊರಗಡೆ ಹೋಗಿ ಬರ್ತೀನಿ ಅಂತಂದ್ರೆ ಆಗೋದಿಲ್ಲ. ಕರ್ಕೊಂಡು ಹೋಗಿ ಅಂತ ಮುಖಕ್ಕೆ ಹೊಡೆದ ಹಾಗೆ ಹೇಳ್ಬಿಟ್ರು ಅತ್ತಿಗೆ ಎಂದು ಹೇಳಿದ್ದನ್ನು ಕೇಳಿ ಸುರೇಖಾ ಗಂಡನಿಗೆ ಕೋಪ ಬಂದು ಅಲ್ಲೇ ನಿಂತಿದ್ದ ಹೆಂಡತಿಯ ಬಳಿ ಬಂದು, ಆ ಮಕ್ಕಳು ನಿನಗೆ ಭಾರ ಆಗೋದ್ರಾ? ಮನೇಲಿ ನಿನ್ ಕೆಲಸ ನಿನಗೆ ಎಂದು ಗಂಡ ಹೇಳಿದ್ದನ್ನು ಕೇಳಿ ಹೆಂಡತಿ, ನೋಡಿ, ನನ್ನ ಮಾತಿನ ಅರ್ಥ ಅದಾಗಿರ್ಲಿಲ್ಲ ಎಂದು ಹೇಳುವಷ್ಟರಲ್ಲಿ ಗಂಡನಿಗೆ ಎಲ್ಲಿಲ್ಲದ ಕೋಪ ಬಂದು ಅವಳು ಹೇಳುವ ಮಾತನ್ನು ಕೇಳುವಷ್ಟು ತಾಳ್ಮೆ ಇಲ್ಲದೆ, ಮುಚ್ಚು ಬಾಯಿ, ಎಷ್ಟು ಮಾತಾಡ್ತಾ ಇದ್ದೀಯ ನೀನು ಎಂದು ಹೇಳಿ ಅವಳನ್ನ ಕೋಪದಿಂದ ಕೆನ್ನೆಗೆ ಹೊಡೆಯುತ್ತಾನೆ. ಇನ್ನು ತಾಯಿ ಹಾಗೂ ತಂಗಿಯ ಮಾತುಗಳು ಅವಳ ಹೆಂಡತಿಯ ಮೇಲೆ ನಡೆಯುತ್ತಿದ್ದ ದೌರ್ಜನ್ಯ ಕಾಣುತ್ತಿರಲಿಲ್ಲ. ಹಾಗಾಗಿ ಅಂದು ಮನೆಯಲ್ಲಿ ಜಗಳ ವಿಪರೀತವೇ ಆಗ್ಬಿಟ್ಟಿತ್ತು. ಇದನ್ನೆಲ್ಲ ನೋಡಿದ ಅವಳ ನಾದಿನಿ ಮನೆ ಬಿಟ್ಟು ತನ್ನ ಮನೆಗೆ ಹೊರಟು ಬಿಡ್ತಾಳೆ. ಇನ್ನು ತಂಗಿ ಮನೆಗೆ ಹೋಗಿದ್ದನ್ನು ನೋಡಿ ಅಣ್ಣನಿಗೆ ಕೋಪ ಇನ್ನೂ ಹೆಚ್ಚಾಗುತ್ತದೆ. ಹಾಗಾಗಿ ತಾಯಿ ಹಾಗೂ ತಂಗಿ ಮಾಡಿದ ತಪ್ಪು ಅವನಿಗೆ ಕಾಣಿಸುತ್ತಲೇ ಇರಲಿಲ್ಲ. ಇದೇ ಕಾರಣಕ್ಕೆ ಮನೆಯಲ್ಲಿ ಜಗಳ ಹೆಚ್ಚಾಗಿ ಹೆಂಡತಿ ಸುರೇಖಳನ್ನು ಮನೆ ಹೊರ ಹೋಗಲು ಹೇಳ್ತಾನೆ. ಇತ್ತ ಕೋಪದಲ್ಲಿದ್ದ ಗಂಡನಿಗೆ ಎಷ್ಟೇ ಅರ್ಥ ಮಾಡಿಸಲು ಪ್ರಯತ್ನ ಪಟ್ಟರೂ ಗಂಡ ಮಾತ್ರ ಹೆಂಡತಿಯ ಮಾತನ್ನ ಕೇಳೋ ಪರಿಸ್ಥಿತಿಯಲ್ಲಿ ಇರಲಿಲ್ಲ.
ಹಾಗಾಗಿ ಇಷ್ಟು ದಿನದಿಂದ ಮನೆಯಲ್ಲಿ ಏನೇ ನಡೆದರೂ ತನ್ನ ಗಂಡನಿಗಾಗಿ ಎಲ್ಲವನ್ನೂ ಸಹಿಸಿಕೊಂಡು ಬಂದ ಹೆಂಡತಿ ಇನ್ನು ಗಂಡನೇ ತಂದೆ ತಾಯಿ ಜೊತೆ ನಿಂತ ಮೇಲೆ ನಾನು ಏನು ಮಾಡೋದಕ್ಕಾಗುತ್ತೆ? ಇರ್ಲಿ, ಏನಾಗುತ್ತೋ ಆಗ್ಲಿ. ಅವ್ರ ತಂದೆ ತಾಯಿಯ ಮಾತು ಕೇಳ್ಕೊಂಡು ಎಷ್ಟು ದಿನ ಇರ್ತಾರೋ ಇರ್ಲಿ. ಆದ್ರೆ ನನ್ನ ಕೈಯಲ್ಲಿ ಇನ್ನ ಸಹಿಸೋದಕ್ಕಾಗಲ್ಲ ಎಂದು ಧೈರ್ಯ ಮಾಡಿ ಇವರಿಗೆಲ್ಲ ಬುದ್ಧಿ ಕಲಿಸಲೇಬೇಕು ಎಂದು ನಿರ್ಧಾರ ಮಾಡುತ್ತಾ ತನ್ನ ತವರು ಮನೆಗೆ ಹೊರಡುತ್ತಾಳೆ. ಇಷ್ಟೆಲ್ಲ ಆದ್ರೂ ಗಂಡನ ಅಹಂಕಾರ ಮಾತ್ರ ಕರಗೋದಿಲ್ಲ. ಗಂಡ ಆಗಲಿ ಅಥವಾ ಅತ್ತೆಯಾಗಲಿ ಮನೆಯಿಂದ ಆಚೆ ಸೊಸೆ ಹೋಗುತ್ತಿರುವುದನ್ನು ನೋಡಿಕೊಂಡು ಏನು ಮಾತನಾಡದೆ ಸುಮ್ಮನೆ ಇರ್ತಾರೆ. ಇನ್ನು ಸುರೇಖಾ ತನ್ನ ತಾಯಿ ಮನೆಗೆ ಹೋಗಿ 1 ತಿಂಗಳಾಗ್ತಾ ಬಂದಿರುತ್ತೆ. ಸುರೇಖಾ ಅತ್ತೆಗೆ ಮೊದಲೇ ವಯಸ್ಸಾಗಿತ್ತು. ಮನೆಯ ಜವಾಬ್ದಾರಿನ ನಿಭಾಯಿಸಿಕೊಂಡು ಮನೆ ಕೆಲಸ ಮಾಡುವಷ್ಟು ಶಕ್ತಿ ಅವರಲ್ಲಿ ಇರಲಿಲ್ಲ. ಜೊತೆಗೆ ಸುರೇಖಾ ಗಂಡ ತನ್ನ 2 ಮಕ್ಕಳನ್ನು ತನ್ನ ಹೆಂಡತಿಯ ಜೊತೆ ಕಳಿಸದೆ ತನ್ನ ಜೊತೆ ಇಟ್ಕೊಂಡಿರ್ತಾನೆ. ಜೊತೆಗೆ ಮಗ ಹಾಗೂ ಮಗನ 2 ಮಕ್ಕಳನ್ನ ನೋಡಿಕೊಳ್ಳುವ ಜವಾಬ್ದಾರಿ ಕೂಡ ಸುರೇಖಾ ಅತ್ತೆಯ ಮೇಲೆಯೇ ಬಂದುಬಿಟ್ಟಿರುತ್ತೆ. ಜೊತೆಗೆ ಸುರೇಖಾ ಅತ್ತೆಗೆ ಮೊಣಕಾಲು ನೋವು ಹೆಚ್ಚಾಗ್ತಾ ಬಂದಿತ್ತು. ಕೋಪದಿಂದ ತನ್ನ ಮಗನ ಮುಂದೆ ಮೊಮ್ಮಕ್ಕಳನ್ನ ಹೀಯಾಳಿಸುತ್ತಿದ್ರು. ಒಂದಲ್ಲ ಒಂದು ವಿಷಯವನ್ನು ತೆಗೆದುಕೊಂಡು ಮಗನನ್ನ ಏನಾದರೂ ಒಂದು ಚುಚ್ಚು ಮಾತನಾಡುತ್ತಿದ್ರು. ಹೀಗೆ ಅಂದು ಕಾಲ್ನೋವು ಜಾಸ್ತಿಯಾಗಿ ತಮ್ಮ ಮಗನನ್ನು ಬೈಯಲು ಶುರು ಮಾಡ್ತಾರೆ. ಅದೇನ್ ಹಣೆ ಬರಹನೋ ನಂದು. ಮಗನಿಗೆ ಮದುವೆ ಮಾಡಿದ್ರು ನೆಮ್ಮದಿಯಾಗಿ ಇರುವಷ್ಟು ಪಡ್ಕೊಂಡ್ ಬಂದಿಲ್ಲ ನಾವು ಎಂದು ಮಗನಿಗೆ ಊಟ ಬಡಿಸುತ್ತಾ ಕೋಪದಿಂದ ತನ್ನ ಮಗನ ಬಳಿ ಹೇಳ್ತಾರೆ. ನೋಡಪ್ಪ, ಈ ವಯಸ್ಸಲ್ಲೂ ನನ್ನ ಕೈಯಲ್ಲಿ ನಿನ್ನ ಮಕ್ಕಳನ್ನ ನೋಡ್ಕೊಳ್ಳೋದಕ್ಕಾಗಲ್ಲ. ಮೊದಲು ಹೋಗಿ ನಿನ್ನ ಹೆಂಡತಿನ ಕರ್ಕೊಂಡು ಬಾ ಎಂದು ತಾಯಿ ಮಗನ ಬಳಿ ಹೇಳಿದ್ದನ್ನು ಕೇಳಿ ಮಗ ಹೇಳುತ್ತಾನೆ. ಅಮ್ಮ, ಏನ್ ಹೇಳ್ತಾ ಇದ್ದೀಯ ನೀನು? ಮನೆ ಬಿಟ್ಟು ಹೋದವಳು ಅವಳು. ಅವಳನ್ನ ಕರ್ಕೊಂಡು ಬರೋದಕ್ಕೆ ನಾನ್ ಹೋಗ್ಬೇಕಾ? ನಾನ್ ಹೋಗೋದಿಲ್ಲ. ನೀನ್ ಬೇಕಾದ್ರೆ ಹೋಗಿ ಕರ್ಕೊಂಡ್ ಬಾ ಎಂದು ಮಗ ಹೇಳಿದ್ದನ್ನು ಕೇಳಿ ತಾಯಿ ಹೇಳ್ತಾರೆ. ನೋಡು, ನಿನ್ ಹೆಂಡತಿನ ಹೋಗಿ ನೀನ್ ತಾನೇ ಕರ್ಕೊಂಡ್ ಬರ್ಬೇಕು. ಅವಳನ್ನ ಮನೆಯಿಂದ ಹೊರ ಹಾಕಿದ್ದು ನೀನು ಎಂದು ಹೇಳಿ ತಾಯಿ ತನ್ನ ತಪ್ಪನ್ನ ಮಗನ ಮೇಲೆ ಹಾಕುತ್ತಾರೆ. ಇದನ್ನು ಕೇಳಿದ ಮಗ ಹೇಳುತ್ತಾನೆ. ನೋಡಮ್ಮ, ಅವಳು ಮನೆಯಿಂದ ಹೋಗೋದಕ್ಕೆ ಕಾರಣ ನೀನು. ಮನೇಲಿ ಏನ್ ನಡೀತಾ ಇತ್ತು ಅನ್ನೋದು ನನಗೇನು ಗೊತ್ತಾಗ್ತಿತ್ತು? ನಾನು ಹೊರಗಡೆ ದುಡಿಯೋದಕ್ಕಂತ ಹೋಗ್ತಿದ್ದೆ. ನನಗೆ 108 ಕಷ್ಟಗಳು ಇರುತ್ತೆ. ಮನೆಗೆ ಬಂದ ತಕ್ಷಣ ದಿನ ಆಡ್ತಾ ಇದ್ದಿದ್ದ ಜಗಳಗಳು ನೋಡಿ ನೋಡಿ ನನಗಂತೂ ಸಾಕಾಗಿ ಹೋಗಿತ್ತು. ನೋಡಮ್ಮ, ಅವಳದು ತಪ್ಪು ಏನೂ ಇಲ್ಲ ಅಂತ ಗೊತ್ತಿದ್ದು ನೀನು ತಾಯಿ ಅಂತ ಹೇಳಿ ನಿನ್ನ ಮನಸ್ಸಿಗೆ ನೋವಾಗಬಾರ್ದು ಅಂತ ಹೇಳಿ ನಾನು ನಿನ್ ಜೊತೆ ನಿಂತೆ. ಆದ್ರೆ ಈಗ ನೀನು ತಪ್ಪನ್ನ ನನ್ನ ಮೇಲೆ ಹಾಕ್ತಿದೀಯ ಎಂದು ಮಗ ತಾಯಿಯ ಬಳಿ ಹೇಳ್ತಾನೆ. ಯಾಕಂದ್ರೆ ಹೆಂಡತಿ ಹೋದಾಗನಿಂದ ಮನೆಯ ವಾತಾವರಣವೇ ಬದಲಾಗಿ ಹೋಗಿತ್ತು. ಹೆಂಡತಿ ಇಲ್ದೆ ಮನೆ ನಡೆಸುವುದು ತುಂಬಾ ಕಷ್ಟ ಅನ್ನೋದು ಅವನಿಗೂ ಅರ್ಥ ಆಗ್ತಾ ಬಂದಿತ್ತು. ಹಾಗಾಗಿ ಎಲ್ಲೋ ಅವನು ಮಾಡಿದ್ದು ತಪ್ಪು ಅನ್ನೋದು ಅವನಿಗೆ ಅರ್ಥ ಆಗ್ತಿತ್ತು. ಇಷ್ಟೆಲ್ಲ ಮಾಡಿ ಕಳಿಸಿದ್ಮೇಲೆ ಮತ್ತೆ ಅವಳು ಮನೆಗೆ ಬರ್ತಾಳೆ ಅನ್ನೋ ನಂಬಿಕೆ ಅವನಿಗಿರ್ಲಿಲ್ಲ. ಹಾಗಾಗಿ ಹೆಂಡತಿಯನ್ನು ಕರೆದುಕೊಂಡು ಬರಲು ಯಾವ ಮುಖವನ್ನ ಇಟ್ಕೊಂಡು ಹೋಗ್ಬೇಕು ಎಂದು ಪಶ್ಚಾತ್ತಾಪವಾಗುತ್ತಿತ್ತು. ಮಗ ಹೇಳಿದ್ದನ್ನು ಕೇಳಿ ತಾಯಿ ಹೇಳುತ್ತಾರೆ. ನೋಡಪ್ಪ, ತಪ್ಪು ಯಾರು ಮಾಡಿದ್ರೋ ಏನೋ. ಹೀಗೆ ಇದ್ರೆ ಮಕ್ಕಳ ಗತಿ ಏನಾಗ್ಬೇಕು ಹೇಳು? ಆ ಮಕ್ಕಳ ಬಗ್ಗೆ ಸ್ವಲ್ಪ ಯೋಚನೆ ಮಾಡು. ನಮಗಂತೂ ವಯಸ್ಸಾಗಿದೆ. ಮುಂದೆ ಜೀವನ ಮಾಡ್ಬೇಕಾಗಿರೋದು ನೀನು. ಮಕ್ಕಳ ಬಗ್ಗೆ ಸ್ವಲ್ಪ ಯೋಚನೆ ಮಾಡು. ನಿನ್ನ ಮಕ್ಕಳ ಓದು ಬರಹದ ಬಗ್ಗೆ ಕೂಡ ಸ್ವಲ್ಪ ಯೋಚನೆ ಮಾಡು. ಈಗಾಗಲೇ ಅಕ್ಕಪಕ್ಕದವರೆಲ್ಲ ಆಡ್ಕೊಳ್ತಿದ್ದಾರೆ. ಮನೆ ಸೊಸೆನ ಮನೆಯಿಂದ ಹೊರಹಾಕಿದ್ದಾರೆ ಅಂತ ಹೇಳಿ. ಈ ವಯಸ್ಸಲ್ಲೂ ನಾವು ಇದನ್ನೆಲ್ಲ ನೋಡ್ಬೇಕು. ನೋಡು, ಇನ್ನೇನು ಮಾಡೋದಕ್ಕಾಗಲ್ಲ. ನಮ್ಮ ಮನೆ ಮರ್ಯಾದೆ ಬಗ್ಗೆ ನಾವು ಯೋಚನೆ ಮಾಡ್ಬೇಕಾಗುತ್ತೆ. ಬೆಳಗ್ಗೆನೆ ಬೇಗ ಹೋಗಿ ಮಾತಾಡಿ ಅವಳನ್ನ ಕರ್ಕೊಂಡು ಬಂದ್ಬಿಡೋಣ ಎಂದು ತಾಯಿ ಹೇಳಿದ್ದನ್ನು ಕೇಳಿ ಮಗನಿಗೂ ಇವಾಗಲೇ ಪಶ್ಚಾತ್ತಾಪವಾಗಿತ್ತು. ಹಾಗಾಗಿ ಮನೆಗೆ ಹೆಂಡತಿನ ಕರ್ಕೊಂಡು ಬರೋದೇ ಒಳ್ಳೇದು ಅನ್ನೋ ಯೋಚನೆ ಅವನ ಮನಸ್ಸಲ್ಲಿತ್ತು. ಹಾಗಾಗಿ ಅವನು ಕೂಡ ತಾಯಿಯ ಮಾತಿಗೆ ತಲೆ ಬಗ್ಗಿಸಿ ಏನು ಹೇಳದೆ ಸುಮ್ಮನಾಗ್ತಾನೆ. ಇನ್ನು ಬೇರೆ ದಿನವೇ ಹೆಂಡತಿಯನ್ನು ಕರೆದುಕೊಂಡು ಬರಲು ಅವರ ಮನೆಗೆ ಹೋಗ್ತಾರೆ. ಅವಳನ್ನು ಮನೆಗೆ ಕರೆದುಕೊಂಡು ಹೋಗಲು ಬಂದಿದ್ದಾರೆ ಅನ್ನೋದು ಅವಳಿಗೂ ಗೊತ್ತಾಗುತ್ತೆ. ಒಂದು ಕಡೆ ಮಕ್ಕಳನ್ನು ನೋಡಿ ಅವಳಿಗೂ ಒಂದು ಕಡೆ ಮನಸ್ಸಲ್ಲಿ ಸಂತೋಷವಾದರೆ
ಇನ್ನೊಂದು ಕಡೆ ಅದನ್ನ ವ್ಯಕ್ತಪಡಿಸದೆ ಮತ್ತೆ ಈ ತಪ್ಪು ಅವರು ಮಾಡಬಾರ್ದು ಅನ್ನೋ ಮಾತನ್ನ ಮನಸ್ಸಲ್ಲೇ ಇಟ್ಕೊಂಡು ತನ್ನ ಗಂಡನ ಬಳಿ ಮಾತನಾಡುತ್ತಾ ಹೇಳ್ತಾಳೆ, ನೋಡಿ, ಇಷ್ಟೆಲ್ಲ ಮಾಡಿದ್ಮೇಲೆ ನಾನು ಆ ಮನೆಗೆ ಬಂದು ಸಂತೋಷವಾಗಿರ್ತೀನಿ ಅನ್ನೋ ನಂಬಿಕೆ ನನಗಿಲ್ಲ. ನಾನು ಆ ಮನೇಲಿ ಇರಬೇಕು ಅನ್ನೋದಾದ್ರೆ ಗಂಡ ಹೆಂಡತಿ ಮಧ್ಯೆ ಯಾರು ಮೂರನೆಯವರು ಬರಬಾರ್ದು. ಮಾತಿಗೂ ಮನೆಯಲ್ಲಿ ನನ್ನ ಹತ್ರ ಜಗಳ ಆಡಬಾರ್ದು. ನೀವು ನಿಮ್ಮ ತಾಯಿನ ಹೇಗೆ ಅರ್ಥ ಮಾಡ್ಕೊಳ್ತೀರೋ ನನ್ನನ್ನು ಹಾಗೆ ಅರ್ಥ ಮಾಡ್ಕೊಳ್ಬೇಕು. ನಾನು ಕೂಡ ಜೀವನ ಮಾಡಬೇಕು ಅಂತ ಮದುವೆಯಾಗಿರೋದು. ಗಂಡನ ಮನೆಯಲ್ಲಿ ನಾನು ಕೂಡ ಸಂತೋಷವಾಗಿರಬೇಕು ಅನ್ನೋದನ್ನ ನಾನು ಬಯಸ್ತೀನಿ. ಅದನ್ನ ಬಿಟ್ಟು ಬೇರೆಯವರ ಮಾತನ್ನ ಕೇಳ್ಕೊಂಡು ನೀವು ನನ್ನ ಟಾರ್ಚರ್ ಮಾಡಬಾರ್ದು. ಹಾಗಿದ್ರೆ ಮಾತ್ರ ನಾನು ಆ ಮನೆಗೆ ಬರ್ತೀನಿ ಎಂದು ಹೆಂಡತಿ ಸುರೇಖ ಹೇಳಿದ್ದನ್ನು ಕೇಳಿ ಗಂಡನು ಹೇಳುತ್ತಾನೆ, ನೋಡು, ಈ ರೀತಿ ಹಠ ಮಾಡೋದ್ರಿಂದ ಏನು ಪ್ರಯೋಜನ ಇಲ್ಲ. ಏನು ತಪ್ಪು ಒಂದು ಸಲ ಆಗುತ್ತೆ, ಅದೇ ತಪ್ಪು ಮತ್ತೆ ಮತ್ತೆ ಆಗೋದಿಲ್ಲ. ಇನ್ನು ಮುಂದೆ ಇಂತಹ ತಪ್ಪು ಆಗದ ಹಾಗೆ ನೋಡ್ಕೊಳ್ಳೋಣ ಎಂದು ಹೇಳಿದ್ದನ್ನು ಕೇಳಿ ಸುರೇಖಾ ತಂದೆ ತಾಯಿ ಹೇಳುತ್ತಾರೆ, ನೋಡಮ್ಮ, ತಪ್ಪು ಮಾಡಿ ಅದನ್ನ ತಿದ್ದಿ ನಡೆಯೋನೆ ನಿಜವಾದ ಮನುಷ್ಯ. ಈ ಸಲ ಅವರ ಮಾತಿನ ಮೇಲೆ ನಂಬಿಕೆ ಇಟ್ಟು ಹೋಗು. ಮತ್ತೆ ಈ ರೀತಿ ಏನಾದರೂ ಆದ್ರೆ ನಾವಿದ್ದೀವಿ. ಮಕ್ಕಳ ಬಗ್ಗೆ ಯೋಚನೆ ಮಾಡಿ ಜೀವನ ನಡೆಸು ಎಂದು ತಂದೆ ತಾಯಿ ಹೇಳಿದ್ದನ್ನು ಕೇಳಿ ಮಗಳು ಕೂಡ ಗಂಡನ ಜೊತೆ ಹೋಗಲು ಒಪ್ಪಿಕೊಳ್ತಾಳೆ. ಗಂಡನ ಮನೆಗೆ ಹೋದ ಸುರೇಖಾ ಹಾಗೂ ಗಂಡ ನಡೆದಿದ್ದನ್ನೆಲ್ಲ ಮರೆತು ಮತ್ತೆ ಹೊಂದಾಣಿಕೆಯ ಜೀವನವನ್ನು ಸಾಗಿಸಲು ಪ್ರಯತ್ನ ಪಡುತ್ತಾರೆ. ಈ ವಿಡಿಯೋದಿಂದ ನಿಮಗೇನಾದರೂ ಉಪಯೋಗವಾದಲ್ಲಿ ವಿಡಿಯೋಗೆ ಒಂದು ಲೈಕ್ ಮಾಡಿ, ಆದಷ್ಟು ವಿಡಿಯೋಸನ್ನು ಶೇರ್ ಮಾಡಿ ಹಾಗೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ.